In this video, we're going to talk about goods being sent at invoice price. Now, ಇಲ್ಲಿವರೆಗೂ ಮಾಡಿರೋ ಎಲ್ಲ ಪ್ರಾಬ್ಲಮ್ಸಲ್ಲೂ goods have been sent at cost price to the branch. ಬ್ರಾಂಚ್ಗೆ ಹೆಡ್ ಆಫೀಸಿಂದ ಬರ್ತಿರೋ ಗೂಡ್ಸ್ನ ಕಾಸ್ಟ್ ಪ್ರೈಸಲ್ಲೇ ಕಳಿಸ್ತಾ ಇದ್ರು. ಈಗ ಇದನ್ನು ಇನ್ವಾಯ್ಸ್ ಪ್ರೈಸಿಗೆ ಕಳಿಸಿದಾಗ ಏನೇನೆಲ್ಲ ಚೇಂಜಸ್ ಆಗುತ್ತೆ ನೋಡೋಣ. ನಾವು ಫಸ್ಟ್ ಆಫ್ ಆಲ್ ಇನ್ವಾಯ್ಸ್ ಪ್ರೈಸ್ ಅಂದರೆ ದ ಪ್ರೈಸ್ ವಿಚ್ ಇಸ್ ಮೋರ್ ದೆನ್ ದ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ಗೂ ಒಂದು ಅಡಿಷ್ನಲ್ ಆಗಿ ನೀವೇನಾದರೂ ಅಮೌಂಟ್ನ ಚಾರ್ಜ್ ಮಾಡಿ ಅದನ್ನು ಇನ್ಕ್ಲೂಡ್ ಮಾಡಿ ಕಳಿಸಿದ್ರೆ ಅದನ್ನು ಇನ್ವಾಯ್ಸ್ ಪ್ರೈಸ್ ಅಂತ ಕರಿತೀವಿ. ವೆರಿ ಸಿಂಪ್ಲಿ ಪುಟ್, ಇಟ್ ಇಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಕಾಸ್ಟ್ಗೆ ಪ್ರಾಫಿಟ್ನ ಆ್ಯಡ್ ಮಾಡಿ ಆ ಪ್ರೈಸ್ನ ಕಳಿಸಿದ್ರೆ ಅದನ್ನು ಇನ್ವಾಯ್ಸ್ ಪ್ರೈಸ್ ಅಂತ ಕರಿತೀವಿ. ನಾವು ಅಕೌಂಟಿಂಗ್ ಲ್ಯಾಂಗ್ವೇಜಲ್ಲಿ ಆ ಪ್ರಾಫಿಟ್ನ ನಾವು ಲೋಡ್ ಅಂತ ಕರಿತೀವಿ. ಓಕೆ, ಸೊ ಲೋಡ್ ಅಂದರೆ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಇನ್ವಾಯ್ಸ್ ಪ್ರೈಸ್ ಆ್ಯಂಡ್ ದ ಕಾಸ್ಟ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ಗೂ ಮತ್ತು ಕಾಸ್ಟ್ ಪ್ರೈಸ್ಗೂ ಇರುವಂಥ ವ್ಯತ್ಯಾಸ. ಅಂದರೆ ಕಾಸ್ಟ್ ಪ್ರೈಸ್ಗೆ ಏನನ್ನು ಆ್ಯಡ್ ಮಾಡಿದಾಗ ಅದು ಇನ್ವಾಯ್ಸ್ ಪ್ರೈಸ್ ಆಗುತ್ತೆ. ದ್ಯಾಟ್ ಇಸ್ ಕಾಲ್ಡ್ ಅಸ್ ಅ ಲೋಡ್. ಸೊ ಇವಾಗ ಕಾಸ್ಟ್ ಪ್ರೈಸ್ ಸೇ 100 ರೂಪೀಸ್ ಇದ್ದರೆ ಅದಕ್ಕೆ 25 ರೂಪೀಸ್ ಲೋಡ್ನ ಆ್ಯಡ್ ಮಾಡಿ ನಮಗೇನು ಬರುತ್ತೆ, ಇದು ಇನ್ವಾಯ್ಸ್ ಪ್ರೈಸ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇನ್ವಾಯ್ಸ್ ಪ್ರೈಸ್. ಸೊ ಈ 25 ರೂಪೀಸ್ನ ನಾವು ಲೋಡ್ ಅಂತ ಕರಿತೀವಿ. ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯೋರ್ ಇನ್ವಾಯ್ಸ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ಗೂ ಇನ್ವಾಯ್ಸ್ ಪ್ರೈಸ್ಗೂ ಡಿಫ್ರೆನ್ಸ್ ಅದು. Okay, now the question is, why should the head office send goods at invoice price? Invoice priceಗೆ ಯಾಕೆ ಗೂಡ್ಸ್ನ ಕಳಿಸ್ಬೇಕು ಬ್ರಾಂಚ್ಗೆ, ಅವ್ರು ಯಾಕೆ ಕಾಸ್ಟ್ ಪ್ರೈಸ್ಗೆ ಕಳಿಸಲ್ಲ? ಯಾಕೆ ಕಳಿಸಲ್ಲ ಅಂದರೆ ಒಂದು ದ ಮೇನ್ ಥಿಂಗ್ ಇಸ್ ದೇ ವಾಂಟ್ ಟು ಮೇಂಟೈನ್ ಸೀಕ್ರೆಸಿ ರಿಗಾರ್ಡಿಂಗ್ ಪ್ರಾಫಿಟ್. ದೇ ಡೋಂಟ್ ವಾಂಟ್ ದ ಬ್ರಾಂಚ್ ಟು ನೋ ದಟ್ ದೇ ಹ್ಯಾವ್ ಬೀನ್ ಮೇಕಿಂಗ್ ಸೋ ಮಚ್ ಆಫ್ ಪ್ರಾಫಿಟ್. ಇಷ್ಟು ಪ್ರಾಫಿಟ್ ಆಗ್ತದೆ ಅನ್ನೋದನ್ನು ಬ್ರಾಂಚ್ಗೆ ಗೊತ್ತಾಗದೇ ಇರಲಿ ಅನ್ನೋ ಉದ್ದೇಶಕ್ಕೇ ಅವರು ಇನ್ವಾಯ್ಸ್ ಪ್ರೈಸಲ್ಲಿ ಗೂಡ್ಸ್ನ ಕಳಿಸ್ತಾರೆ. ಓಕೆ, ನಾವು ಇನ್ವಾಯ್ಸ್ ಪ್ರೈಸಲ್ಲಿ ಗೂಡ್ಸ್ನ ಕಳಿಸಿದ್ರೆ ದೆರ್ ಆರ್ 3 ಅಡ್ಜಸ್ಟ್ಮೆಂಟ್ ದಟ್ ವಿ ಹ್ಯಾವ್ ಟು ಡೂ. 3 ಅಡ್ಜಸ್ಟ್ಮೆಂಟ್ಸ್ನ ನಾವು ಅಡಿಷ್ನಲ್ ಆಗಿ ಮಾಡಬೇಕಾಗುತ್ತೆ. ಅಂದರೆ ಎಲ್ಲೆಲ್ಲಿ ಇನ್ವಾಯ್ಸ್ ಪ್ರೈಸ್ ಅಥವಾ ಲೋಡೆಡ್ ಪ್ರೈಸ್ ಇರುತ್ತೋ ಆ ಲೋಡ್ಸ್ನೆಲ್ಲ ನಾವು ಅಡ್ಜಸ್ಟ್ ಮಾಡಬೇಕು, ಮೈನಸ್ ಮಾಡಬೇಕು. ಸೊ ಗೂಡ್ಸು ಎಲ್ಲೆಲ್ಲೆಲ್ಲ ಬರುತ್ತೆ, 3 ಕಡೆ ನಾವು ಗೂಡ್ಸ್ನ ಎಂಟ್ರಿ ಮಾಡ್ತೀವಿ. ಒಂದು ಓಪನಿಂಗ್ ಸ್ಟಾಕ್, ಒಂದು ಗೂಡ್ಸ್ ಸೆಂಟ್ ಮತ್ತು ಇನ್ನೊಂದು ಕ್ಲೋಸಿಂಗ್ ಸ್ಟಾಕ್. ಈ 3 ಕಡೆ ನಾವು ಗೂಡ್ಸ್ ಜೊತೆ ಡೀಲ್ ಮಾಡ್ತೀವಿ. ಸೊ ಈ 3 ಕಡೆ ನಾವು ಈ ಲೋಡ್ನ ನಾವು ಅಡ್ಜಸ್ಟ್ ಮಾಡಬೇಕು. ಸೊ ಈ 3ಕ್ಕೂ ನಾವು ಅಡಿಷ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ಸೊ ಏನು ಅಡಿಷ್ನಲ್ ಎಂಟ್ರಿ? ಇದಕ್ಕೋಸ್ಕರ ನಾವು ಒಂದು ಸೆಪ್ರೇಟ್ ಅಕೌಂಟ್ನ ಓಪನ್ ಮಾಡ್ಕೋತೀವಿ ಲೋಡ್ ಅಡ್ಜಸ್ಟ್ ಮಾಡೋಕ್ಕೆ, ವಿಚ್ ಇಸ್ ಕಾಲ್ಡ್ ಅ ಸ್ಟಾಕ್ ರಿಸರ್ವ್ ಅಕೌಂಟ್. ಸೊ ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ನಾವು ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕಲ್ಲಿರೋವಂಥ ಲೋಡ್ನ ಅಡ್ಜಸ್ಟ್ ಮಾಡೋದು ಸ್ಟಾಕ್ ರಿಸರ್ವ್ ಅಕೌಂಟಲ್ಲಿ. ಮಿಕ್ಕಿರೋದನ್ನು ಅಂದರೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಲ್ಲಿರುವಂಥ ಲೋಡ್ನ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟಲ್ಲೇ ಅಡ್ಜಸ್ಟ್ ಮಾಡ್ತೀವಿ. ಓಕೆ, ಸೊ ಜ್ಞಾಪಕ ಇಟ್ಕೊಳ್ಳಿ, 2 ಅಕೌಂಟ್ನ ಯೂಸ್ ಮಾಡಿ ನಾವು ಲೋಡ್ನ ಅಡ್ಜಸ್ಟ್ ಮಾಡ್ತೀವಿ. ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕಲ್ಲಿರೋ ಲೋಡ್ನ ನಾವು ಸ್ಟಾಕ್ ರಿಸರ್ವ್ ಅಕೌಂಟ್ನ ಯೂಸ್ ಮಾಡಿ ಅಡ್ಜಸ್ಟ್ ಮಾಡ್ತೀವಿ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟಲ್ಲಿರೋ ಲೋಡ್ನ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟೇ ಯೂಸ್ ಮಾಡಿ ನಾವು ಅಡ್ಜಸ್ಟ್ ಮಾಡ್ತೀವಿ. ಸೊ ಈ ಅಡಿಷ್ನಲ್ ಎಂಟ್ರೀಸ್ನ ಪಾಸ್ ಮಾಡ್ತೀವಿ. ಓಪನಿಂಗ್ ಸ್ಟಾಕಲ್ಲಿರುವಂಥ ಲೋಡ್ನ ಅಡ್ಜಸ್ಟ್ ಮಾಡೋಕ್ಕೆ ಸ್ಟಾಕ್ ರಿಸರ್ವ್ ಅಕೌಂಟ್ ಟು ಬ್ರಾಂಚ್ ಅಕೌಂಟ್ ಅಂತ ಬರಿತೀವಿ. ಕ್ಲೋಸಿಂಗ್ ಸ್ಟಾಕಲ್ಲಿರುವಂಥ ಲೋಡ್ನ ಅಡ್ಜಸ್ಟ್ ಮಾಡೋಕ್ಕೆ ರಿವರ್ಸ್ ಎಂಟ್ರಿ, ಬ್ರಾಂಚ್ ಅಕೌಂಟ್ ಟು ಸ್ಟಾಕ್ ರಿಸರ್ವ್ ಅಕೌಂಟ್. ಆ್ಯಂಡ್ ಗೂಡ್ಸ್ ಸೆಂಟ್ ಟು ಬ್ರಾಂಚಲ್ಲಿರೋದನ್ನು ಅಡ್ಜಸ್ಟ್ ಮಾಡೋಕ್ಕೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಈ ಜರ್ನಲ್ ಎಂಟ್ರೀಸ್ ಏನು ಅಂತ ತಿಳ್ಕೊಳ್ಳಿ, ಬಟ್ ಐ ವಿಲ್ ಶೋ ಯು ಇನ್ ದ ಬ್ರಾಂಚ್ ಅಕೌಂಟ್ ಹೌ ಇಟ್ ಇಸ್ ಅಡ್ಜಸ್ಟೆಡ್. ಬ್ರಾಂಚ್ ಅಕೌಂಟಲ್ಲಿ ಹೆಂಗೆ ಅಡ್ಜಸ್ಟ್ ಮಾಡ್ತಾರೆ ನೋಡೋಣ. ಸೊ ಆ್ಯಕ್ಚುಲಿ ಏನು ಮೇಜರಾಗಿ ನಿಮಗೇನೂ ಚೇಂಜಸ್ ಇಲ್ಲಿ ಇರೋದಿಲ್ಲ. ನೀವು ಸೇಮ್ ಕಾಸ್ಟ್ ಪ್ರೈಸಲ್ಲಿ ಹೆಂಗೆ ಮಾಡ್ತಿದ್ರೋ ಇನ್ವಾಯ್ಸ್ ಪ್ರೈಸಲ್ಲೂ ಸಹ ಹಾಗೇ ನೀವು ಎಂಟ್ರೀಸ್ನ ಮಾಡಬೇಕು, ಎಕ್ಸೆಪ್ಟ್ ಫಾರ್ ಸಮ್ ಅಡಿಷ್ನಲ್ ಎಂಟ್ರೀಸ್. ನಾನು ಇವಾಗ ಹೇಳ್ದಂಗೆ 3 ಅಡಿಷ್ನಲ್ ಎಂಟ್ರೀಸ್ನ ಬಿಟ್ಟು ಮಿಕ್ಕಿದೆಲ್ಲನೂ ಸೇಮ್ ನೀವು ಕಾಸ್ಟ್ ಪ್ರೈಸಲ್ಲಿ ಹೆಂಗೆ ಬ್ರಾಂಚ್ ಅಕೌಂಟ್ ಮಾಡ್ತಿದ್ರೋ ಹಾಗೆ ಇಲ್ಲೂ ಕೂಡ ಮಾಡೋದು. ಸೊ ಯು ಸ್ಟಾರ್ಟ್ ಆಫ್ ವಿತ್ ದ ಹೆಡಿಂಗ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಶುರು ಮಾಡ್ತೀರಾ. ಆನ್ ದ ಡೆಬಿಟ್ ಸೈಡ್ ಯು ಹ್ಯಾವ್ ಯೋರ್ ಓಪನಿಂಗ್ ಅಸೆಟ್ಸ್ ಆ್ಯಸ್ ಯೂಶ್ವಲ್. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಕೂಡ ಹಾಗೇ ಬರ್ಕೋತೀರಾ. ಬಟ್ ಒಂದು ಚೇಂಜ್ ಏನು ಅಂದರೆ ಇಲ್ಲಿ ರಿಟರ್ನ್ಸ್ನ ತೋರಿಸ್ತೀರಾ. ನಾವು ಯೂಶ್ವಲಿ ಕಾಸ್ಟ್ ಪ್ರೈಸಲ್ಲಿ ಏನು ಮಾಡ್ತಿದ್ವಿ ಅಂದರೆ ರಿಟರ್ನ್ಸ್ನ ನಾವು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತಾ ಇದ್ವಿ. ಬಟ್ ಇಲ್ಲಿ ಲೋಡ್ನ ನಾವು ಕ್ರೆಡಿಟ್ ಸೈಡಲ್ಲಿ ರೈಟ್ ಆಫ್ ಮಾಡೋದ್ರಿಂದ ರಿಟರ್ನ್ಸ್ ಏನಿರುತ್ತೆ ಗೂಡ್ಸ್ ಸೆಂಟ್ ಟು ಬ್ರಾಂಚಿಂದ ರಿಟರ್ನ್ಸು ಅಂದರೆ ಬ್ರಾಂಚಿಂದ ಹೆಡ್ ಆಫೀಸ್ಗೆ ವಾಪಸ್ ಹೋಗಿರುವಂಥ ಗೂಡ್ಸ್ನ ನಾವು ಇಲ್ಲೇ ಮೈನಸ್ ಮಾಡಿ ವಿ ವಿಲ್ ಶೋ ನೆಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್.
ನೆಟ್ ಗೂಡ್ಸ್ ಅಂದರೆ ಇಟ್ ವಿಲ್ ಬಿ ಗೂಡ್ಸ್ ಸೆಂಟ್ ಮೈನಸ್ ರಿಟರ್ನ್ಸ್ನ ಅಡ್ಜಸ್ಟ್ ಮಾಡಿ ನೆಟ್ ಗೂಡ್ಸ್ನ ನಾವು ತೋರಿಸ್ತೀವಿ. ಓಕೆ, ದೆನ್ ಯು ವಿಲ್ ಶೋ ಎಕ್ಸ್ಪೆನ್ಸಸ್ ಆ್ಯಸ್ ಯೂಶ್ವಲ್. ಎಕ್ಸ್ಪೆನ್ಸಸ್ ಆಫ್ ಬ್ರಾಂಚ್ನ ಹಾಗೆ ತೋರಿಸ್ತೀವಿ, ಕ್ಲೋಸಿಂಗ್ ಲಯಬಿಲಿಟೀಸ್ನೂ ಹಾಗೆ ತೋರಿಸ್ತೀವಿ. ವಿಲ್ ಕಮ್ ಬ್ಯಾಕ್ ಟು ಸ್ಟಾಕ್ ರಿಸರ್ವ್, ಆಮೇಲೆ ಬರೋಣ. ಓಕೆ, ಸೊ ಇದಿಷ್ಟು ನೀವು ನಾರ್ಮಲಾಗಿ ಕಾಸ್ಟ್ ಪ್ರೈಸಲ್ಲಿ ಹೆಂಗೆ ಮಾಡ್ತಿದ್ರೋ ಹಾಗೆ ಮಾಡ್ತೀರಾ. ನಾವು ಆನ್ ದ ಕ್ರೆಡಿಟ್ ಸೈಡ್ ಆಲ್ಸೋ ಸೇಮ್ ನಾರ್ಮಲ್ ಎಂಟ್ರೀಸ್. ಯು ಸ್ಟಾರ್ಟ್ ವಿತ್ ಓಪನಿಂಗ್ ಲಯಬಿಲಿಟೀಸ್, ದೆನ್ ಯು ಶೋ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಆಲ್ ಕೈಂಡ್ಸ್ ಆಫ್ ರೆಮಿಟೆನ್ಸಸ್ ಮೇಡ್. ನೀವೇನೇನು ರೆಮಿಟೆನ್ಸ್ ಮಾಡ್ತೀರಾ ಎಲ್ಲ ರೆಮಿಟೆನ್ಸ್ನೂ ಇಲ್ಲಿ ತೋರಿಸ್ತೀರಾ, ವಿಚ್ ಕುಡ್ ಬಿ ಕ್ಯಾಶ್ ಸೇಲ್ಸ್, amount received from debtors, amount directly remitted to head office, sale price of asset. ಸೊ ನಾರ್ಮಲ್ ನೀವು ಕಾಸ್ಟ್ ಪ್ರೈಸಲ್ಲಿ ತೋರಿಸ್ತಿರಲ್ಲ ಅದೇ ಎಂಟ್ರೀಸ್ನಲ್ಲೂ ತೋರಿಸ್ತೀರಾ. ದೆನ್ ಯು ಹ್ಯಾವ್ ಯುವರ್ ಬೈ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿಚ್ ಹ್ಯಾಸ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್. ದೆನ್ ಯು ವಿಲ್ ಶೋ ಯುವರ್ ಕ್ಲೋಸಿಂಗ್ ಅಸೆಟ್ಸ್. ಸೊ ನಾರ್ಮಲಾಗಿ ಇಷ್ಟೇ ಅಲ್ವಾ ಮಾಡ್ತಾ ಇದ್ದಿದ್ದು ಕಾಸ್ಟ್ ಪ್ರೈಸ್ ಮೆಥಡಲ್ಲಿ. ನಾವು ಇವಾಗ ಅಡಿಷ್ನಲ್ ಆಗಿ ಎಂಟ್ರೀಸ್ನ ಪಾಸ್ ಮಾಡಬೇಕು. ಇದು ಲೋಡ್ನ ರೈಟ್ ಆಫ್ ಮಾಡೋದಕ್ಕೆ. ಸೊ ನಾನು ಆಗಲೇ ಹೇಳ್ದಂಗೆ ಲೋಡ್ನ ರೈಟ್ ಆಫ್ ಮಾಡೋದಕ್ಕೆ ವಿ ಪಾಸ್ 3 ಎಂಟ್ರೀಸ್. ಸೊ 3 ಎಂಟ್ರೀಸ್ನ ಪಾಸ್ ಮಾಡೋಣ. ಫಸ್ಟ್ ಒನ್, ಓಪನಿಂಗ್ ಸ್ಟಾಕಲ್ಲಿರುವಂಥ ಲೋಡ್ನ ರೈಟ್ ಆಫ್ ಮಾಡೋಕ್ಕೆ ವಿ ರೈಟ್ ಬೈ ಸ್ಟಾಕ್ ರಿಸರ್ವ್ ಅಕೌಂಟ್ ವಿಚ್ ಇಸ್ ವಿತ್ ದ ಪ್ರಾಫಿಟ್ಸ್ ಇನ್ಕ್ಲೂಡೆಡ್ ಇನ್ ಓಪನಿಂಗ್ ಸ್ಟಾಕ್. ಐ ರಿಪೀಟ್, ಯು ರೈಟ್ ಬೈ ಸ್ಟಾಕ್ ರಿಸರ್ವ್ ಅಕೌಂಟ್ ಪ್ರಾಫಿಟ್ಸ್ ಇನ್ಕ್ಲೂಡೆಡ್ ಇನ್ ಓಪನಿಂಗ್ ಸ್ಟಾಕ್. ಹೆಂಗೆ ಜ್ಞಾಪಕ ಇರಬೇಕು? ವೆರಿ ಸಿಂಪಲ್. ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕಲ್ಲಿರೋ ಲೋಡ್ನ ರೈಟ್ ಆಫ್ ಮಾಡೋಕ್ಕೆ ನೀವು ಯೂಸ್ ಮಾಡೋದು ಸ್ಟಾಕ್ ರಿಸರ್ವ್ ಅಕೌಂಟ್. ನಿಮಗೆ ಓಪನಿಂಗ್ ಸ್ಟಾಕ್ ಬಂದು ನಿಮ್ಗೆ ಇಲ್ಲಿರುತ್ತೆ, ಕರೆಕ್ಟ್ ಅಲ್ವಾ? ಓಪನಿಂಗ್ ಸ್ಟಾಕ್ ನಿಮಗೆ ಡೆಬಿಟ್ ಸೈಡ್ ಇರುತ್ತೆ. ದಟ್ಸ್ ವೈ ಅದರ ಲೋಡ್ನ ನಾವು ಕ್ರೆಡಿಟ್ ಸೈಡಲ್ಲಿ ಮೈನಸ್ ಮಾಡ್ತೀವಿ. ಸೊ ಯುಲ್ ರೈಟ್ ಹಿಯರ್ ಬೈ ಸ್ಟಾಕ್ ರಿಸರ್ವ್ ಅಕೌಂಟ್ ಪ್ರಾಫಿಟ್ಸ್ ಇನ್ಕ್ಲೂಡೆಡ್ ಇನ್ ಓಪನಿಂಗ್ ಸ್ಟಾಕ್. ಓಕೆ, ಆಮೇಲೆ ಗೂಡ್ಸ್ ಸೆಂಟ್ ಟು ಬ್ರಾಂಚಲ್ಲಿರೋವಂಥ ಲೋಡ್ನ ರೈಟ್ ಆಫ್ ಮಾಡೋದಕ್ಕೆ ವಿ ಯೂಸ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಬಟ್ ರಿಮೆಂಬರ್, ದಿಸ್ ವಿಲ್ ಬಿ ವಿತ್ ದ ನೆಟ್ ಗೂಡ್ಸ್. ನೆಟ್ ಗೂಡ್ಸ್ ಅಂದರೆ ಆವಾಗಲೇ ಹೇಳೋದ್ನಲ್ಲ ನಾನು, ಗೂಡ್ಸ್ ಸೆಂಟ್ ಮೈನಸ್ ರಿಟರ್ನ್ಸ್. ಗೂಡ್ಸ್ ಸೆಂಟ್ ಮೈನಸ್ ರಿಟರ್ನ್ಸ್ ಅಂದರೆ ನೆಟ್ ಗೂಡ್ಸ್. ಸೊ ಈ ನೆಟ್ ಗೂಡ್ಸಲ್ಲಿ ಇರೋವಂಥ ಪ್ರಾಫಿಟ್ಸ್ನ ಅಥವಾ ಲೋಡ್ನ ಮೈನಸ್ ಮಾಡೋಕ್ಕೆ ವಿ ಯೂಸ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಇದು ಕೂಡ ಹಾಗೆ, ನೆಟ್ ಗೂಡ್ಸ್ ಸೆಂಟ್ ಡೆಬಿಟ್ ಸೈಡಲ್ಲಿರುತ್ತೆ. ಸೊ ಇದ್ರ ಮೇಲಿರೋ ಲೋಡ್ನ ನಾವು ಕ್ರೆಡಿಟ್ ಸೈಡಲ್ಲಿ ರೈಟ್ ಆಫ್ ಮಾಡ್ತೀವಿ. ಓಕೆ, ಇದ್ರ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು? ವಿ ಯೂಸ್ ಅ ಫಾರ್ಮುಲಾ. ಲೋಡ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವೆರಿ ಸಿಂಪ್ಲಿ ವಿ ಟೇಕ್ ಸ್ಟಾಕ್ ಇಂಟು ರೇಟ್ ಆಫ್ ಲೋಡ್, ಎಷ್ಟು ರೇಟ್ ಕೊಟ್ಟಿರ್ತಾರೋ ಅದು, ಡಿವೈಡೆಡ್ ಬೈ 100 ಪ್ಲಸ್ ರೇಟ್. ಓಕೆ, ಸ್ಟಾಕ್ ಡಿವೈಡೆಡ್ ಬೈ ರೇಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್. ಸ್ಟಾಕ್ ಇಂಟು ರೇಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್. ಇದು ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವಿಲ್ಲಿ ಲೋಡ್ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಕ್ಲಿಯರ್? ಸೊ ಇವೆರಡು ಆಯ್ತಲ್ಲ. ಮೂರನೇ ಎಂಟ್ರಿ ಐ ಟೋಲ್ಡ್ ಯು ವಿಲ್ ಬಿ ಇನ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ತೋರಿಸ್ತೀವಿ ನಾವು? ಕ್ಲೋಸಿಂಗ್ ಸ್ಟಾಕ್ ತೋರಿಸೋದು ಇಲ್ಲಿ ಕ್ಲೋಸಿಂಗ್ ಅಸೆಟ್ಸ್ ಕೆಳಗೆ. ಸೊ ಕ್ಲೋಸಿಂಗ್ ಸ್ಟಾಕ್ನ ನಾವು ಕ್ಲೋಸಿಂಗ್ ಸ್ಟಾಕಲ್ಲಿರೋ ಲೋಡ್ನ ನಾವು ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಡೆಬಿಟ್ ಸೈಡಲ್ಲಿ ರೈಟ್ ಆಫ್ ಮಾಡ್ತೀವಿ. ಸೊ ಯುಲ್ ರೈಟ್ ದ ಟು ಸ್ಟಾಕ್ ರಿಸರ್ವ್ ಅಕೌಂಟ್ ಪ್ರಾಫಿಟ್ಸ್ ಇನ್ಕ್ಲೂಡೆಡ್ ಇನ್ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕಲ್ಲಿರೋದನ್ನ ಮಾತ್ರ ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ ಲೋಡ್ನ, ಮಿಕ್ಕಿರೋದು ಎರಡನ್ನ ನಾವು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ದೆನ್ ಯು ಫೈಂಡ್ ಔಟ್ ವಾಟ್ ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಇದನ್ನು ಟೋಟಲ್ ಮಾಡ್ಕೊಳ್ಳಿ, ಎರಡೂ ಸೈಡ್ ಟೋಟಲ್ ಮಾಡಿ ಯಾವ ಸೈಡು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ನೋಡ್ಕೊಳ್ಳಿ. ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದರೆ, ಡೆಬಿಟ್ ಸೈಡ್ ನಿಮ್ಗೆ ಏನಾದರೂ ಬ್ಯಾಲೆನ್ಸಿಂಗ್ ಫಿಗರ್ ಬಂದರೆ ಅದು ಪ್ರಾಫಿಟ್ಸ್, ಯು ವಿಲ್ ಟ್ರಾನ್ಸ್ಫರ್ ಇಟ್ ಟು ಜನರಲ್ P&L. ಡೆಬಿಟ್ ಸೈಡ್ ಜಾಸ್ತಿ ಇದು, ಕ್ರೆಡಿಟ್ ಸೈಡ್ ನಿಮ್ಗೆ ಏನಾದರೂ ಬ್ಯಾಲೆನ್ಸ್ ಬಂತು ಅಂದರೆ ದಟ್ ಈಸ್ ಲಾಸ್, ದಟ್ ಈಸ್ ಆಲ್ಸೋ ಟ್ರಾನ್ಸ್ಫರ್ ಟು ಜನರಲ್ P&L. ಓಕೆ, ಇಷ್ಟೇ, ಇನ್ನೇನು ಇಲ್ಲ. ಓನ್ಲಿ ರಿಮೆಂಬರ್ 4 ಚೇಂಜಸ್. ಒಂದು, ರಿಟರ್ನ್ಸ್ ಏನಿದೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ದು ರಿಟರ್ನ್ಸ್ ಅಂದರೆ ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್ ಏನಿದೆ ಅದನ್ನು ಗೂಡ್ಸ್ ಸೆಂಟ್ ಟು ಬ್ರಾಂಚಿಂದ ಮೈನಸ್ ಮಾಡ್ತೀವಿ. ದಿಸ್ ಇಸ್ ನಂಬರ್ 1. ಸೆಕೆಂಡ್ ಒನ್ ಬಂದು ಸ್ಟಾಕ್ ರಿಸರ್ವ್. ದಿಸ್ ಇಸ್ ವಿತ್ ದ ಲೋಡ್ ಇನ್ಕ್ಲೂಡೆಡ್ ಇನ್ ಓಪನಿಂಗ್ ಸ್ಟಾಕ್. ಥರ್ಡ್ ಒನ್ ಬಂದು ಲೋಡ್ ಇನ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ನೆಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಜ್ಞಾಪಕ ಇರಲಿ, ಅದಕ್ಕೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಹಾಕೋತೀವಿ. ಆ್ಯಂಡ್ ಫೋರ್ತ್ ಚೇಂಜ್ ವಿಲ್ ಬಿ ಹಿಯರ್, ಕ್ಲೋಸಿಂಗ್ ಸ್ಟಾಕಲ್ಲಿರುವಂಥ ಲೋಡ್ನ ತೋರಿಸೋದು. ದಟ್ ವಿಲ್ ಬಿ ಯೋರ್ ಫೋರ್ತ್ ಚೇಂಜ್. ಸೊ ಈ 4 ಚೇಂಜಸ್ ಬಿಟ್ಟು there is no other changes which you will have to do. ಓಕೆ, ಲೋಡ್ನ ಮಾತ್ರ ಹೌ ಡು ಯು ಕ್ಯಾಲ್ಕುಲೇಟ್ ಅಂಡ್ ರೈಟ್? ಇಟ್ ವಿಲ್ ಬಿ ಸ್ಟಾಕ್ ಇಂಟು ರೇಟ್ ಬೈ 100 ಪ್ಲಸ್ ರೇಟ್. ಇಷ್ಟೇ. ಓಕೆ, ಇದಿಷ್ಟು ಜ್ಞಾಪಕ ಇಟ್ಕೊಂಡ್ರೆ ನೀವು ಆರಾಮಾಗಿ ಪ್ರಾಬ್ಲಮ್ಸ್ನ ಮಾಡ್ಬೋದು.